ಬಳ್ಳಾರಿಯ ಆದಿದೇವತೆ ಗ್ರಾಮ ದೇವತೆ ಜಗನ್ಮಾತೆ ಶ್ರೀ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನೋಡ್ತಾ ಇದ್ದೀರಿ, ಈ ಸಾರಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿ ಅಲಂಕಾರ ಚೆನ್ನಾಗಿದೆ ಅಲ್ಲ. ಸೊ ಬೆಳಿಗ್ಗೆ ಮೇಟಿಕುಂಭ ಧರ್ಮಕರ್ತರ ಮನೆಯಿಂದ ಆಯಿತು. ಈ 3 ಗಂಟೆಗೆ ಗಾಣಿಗ ಸಮಾಜದವರಿಂದ ನೈವೇದ್ಯ ಪ್ರಸಾದ ಮೆರವಣಿಗೆ ಆಗ್ತದೆ. ಆಮೇಲೆ ಎತ್ತುಗಳ ಮೆರವಣಿಗೆ ಇದೆ 4:15 5 ಗಂಟೆಗೆ. ಸೊ 5:15 ಮೇಲೆ ಅಮ್ಮನ ಸಿಡಿಬಂಡಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ 6 ಎತ್ತುಗಳ ಕಟ್ಟಿ ಜಾತ್ರೆ ಪ್ರಾರಂಭ ಆಗ್ತದೆ. 3 ಪ್ರದರ್ಶನ ಆಗ್ತದೆ. ಸೊ ಭಕ್ತಾದಿಗಳು ಸ್ವಲ್ಪ ವ್ಯವಸ್ಥೆಯಲ್ಲಿ ಸ್ವಲ್ಪ ಲೋಪ ಇದೆ, ದಯವಿಟ್ಟು ಕ್ಷಮಿಸಬೇಕು. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದಾಗಿದೆ. ಭಕ್ತಾದಿಗಳು ಶಾಂತಿ ರೀತಿಯಿಂದ ನೆಮ್ಮದಿಯಿಂದ ದೇವಿ ದರ್ಶನ ಮಾಡಬೇಕು, ಎಲ್ಲರಿಗೂ ದೇವಿ ಸನ್ಮಾನ ಉಂಟು ಮಾಡಂತ ಈ ಮೂಲಕ ಕೋರ್ಕೊಳ್ತೇನೆ. ಸೊ ಜಾತ್ರೆ ವಿಶೇಷ, ಸೊ ರಾತ್ರಿ ಇವತ್ತು ಬಂಗಾರದ ಅಲಂಕಾರ ಮಾಡಿದ್ದೀವಲ್ಲ ಅಮ್ಮನಿಗೆ. ಇವತ್ತು ನಾಳೆ ಬಂಗಾರ ಅಲಂಕಾರ ಇರ್ತದೆ ಕಂಪ್ಲೀಟು. ಅಭಿಷೇಕ ಇದಾಗಿದೆ, ಎಲ್ಲಾಗಿದೆ. ಸೊ ಪ್ರಸಾದ ವಿತರಣೆ ಮಾಡ್ತಾರೆ. ವಿವಿಧ ಸಂಘ ಸಂಸ್ಥೆಯವರು, ಎಲ್ಲ ಸಂಘ ಸಂಸ್ಥೆಯವರು ಭಕ್ತಾದಿಗಳು ಮಜ್ಜಿಗೆ, ನೀರು, ಪ್ರಸಾದ, ನೈವೇದ್ಯ ಅವರು ದಾನ ಮಾಡ್ತಾರೆ. ಎಲ್ಲ ಭಕ್ತರು ಬಂದು ಇವತ್ತು ಎಲ್ಲ ಮತ ಕುಲ ಭೇದ ಮರೆತು ಅಮ್ಮನ ದರ್ಶನ ಪಡ್ತಿದ್ದಾರೆ ಇವತ್ತು. ಸೊ ಅಮ್ಮನ ಏನು ಇವತ್ತು ನೋಡ್ತಿದಾರಲ್ಲ, ಹುತ್ತಿನ ಆಕಾರದಲ್ಲಿ ಅಮ್ಮ ಹೊಡೆಬಿಟ್ಟಿರ್ತಾರೆ. ಇವಾಗ ಆ ಹುತ್ತಿಗೆ ನಾವು ಭಂಡಾರ ಪೂಜೆ ಮಾಡಿ ಅಲಂಕಾರ ಮಾಡ್ತೀವಿ. ಆ ಹುತ್ತಿಗೆ ನಾವು ಅಲಂಕಾರ ಮಾಡ್ತಿದ್ದೀವಿ. ಆಮೇಲೆ ಬೆಳ್ಳಿ ಅಲಂಕಾರ ವರ್ಷಕ್ಕೆ 4 ಸರಿ, ದಸರಾ ಮತ್ತು ಯುಗಾದಿ, ವರಮಹಾಲಕ್ಷ್ಮಿ ಪೂಜೆ, ಸಿಟಿ ದಿನ ಬಂಗಾರ ಅಲಂಕಾರ ಮಾಡ್ತೀವಿ ನಾವು. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಅಮ್ಮನ ವಿಶೇಷವಾಗಿ ಇಲ್ಲಿ ಉಡಿಯೋಕ್ಕೆ ನಿಮ್ಮೆಣ್ಣಿನ ಒಂದು ಮಹತ್ವ ಜಾಸ್ತಿ ಇರ್ತದೆ. ಈ ಗಾಜಪ್ಪ ಧರ್ಮಕರ್ತ ಕನಕದುರ್ಗಮ್ಮ ದೇವಸ್ಥಾನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.